ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದೇವನಹಳ್ಳಿ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಪ್ರಥಮ BA ದ್ವಿತೀಯ ಸೆಮಿಸ್ಟರ್ನ ಕೊನೆಯ 2 ಚಾಪ್ಟರ್ಸ್ ಅಂದರೆ ಚಾಪ್ಟರ್ ನಂಬರ್ 4 ಆ್ಯಂಡ್ ಚಾಪ್ಟರ್ ನಂಬರ್ 5, ಮಾಡ್ಯೂಲ್ ನಂಬರ್ 4, ಮಾಡ್ಯೂಲ್ ನಂಬರ್ 5ನ ರಿವೈಸ್ ಮಾಡ್ತಾ ಇದ್ದೀನಿ ಇವತ್ತು. ಲಾಸ್ಟ್ 2 ಚಾಪ್ಟರ್ಗಳನ್ನು ಬ್ರೀಫಾಗಿ ರಿವೈಸ್ ಮಾಡೋಣ. ಇಲ್ಲಿ ಸೆಷನ್ ವೈಸ್ ಡಿಸ್ಕಷನ್ ಮಾಡೋಣ. ಸೆಷನ್ 33ಇಂದ ಸ್ಟಾರ್ಟ್ ಆಗುತ್ತೆ. ಪೂರ್ತಿ ಎಲ್ಲ ಸೆಷನ್ಸನ್ನು ಬ್ರೀಫಾಗಿ ಹೇಳ್ತೀನಿ ನಾನು. ಪೂರ್ತಿ ಮತ್ತೆ ರಿವಿಷನ್ ಮಾಡೋಕ್ಕಾಗೋದಿಲ್ಲ, ಬಟ್ ಔಟ್ಲೈನ್ಸ್ ಏನಿದೆ ಟಾಪಿಕ್ ವೈಸನ್ನು ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಸೆಷನ್ಸ್ ಬ್ರೀಫ್ಲಿ ರಿವೈಸ್. ಫಸ್ಟ್ ಸೆಷನ್ ಈಸ್ ಸೆಷನ್ 33 ಇನ್ ಚಾಪ್ಟರ್ ನಂಬರ್ 4. ಜಸ್ಟಿಸ್ ಆ್ಯಂಡ್ ಮೀನಿಂಗ್ ಈಸ್ ದ ಟಾಪಿಕ್. ನ್ಯಾಯ ಅಂದರೆ ಏನು, ಅದರ ಅರ್ಥ. The word justice has been originated from Latin word justitia, which means bond or tie. This means that justice is a system in which men are tied in close relationship. ನ್ಯಾಯದ ಅರ್ಥ ಮತ್ತು ವ್ಯಾಖ್ಯೆಗಳು. ನ್ಯಾಯವು ಒಂದು ಸಂಕೀರ್ಣ ಪರಿಕಲ್ಪನೆಯಾಗಿದೆ ಮತ್ತು ಮಾನವನ ಜೀವನದ ಪ್ರತಿಯೊಂದು ಅಂಶವನ್ನು ಇದು ಮುಟ್ಟುತ್ತದೆ. ಜಸ್ಟಿಸ್ ಎಂಬ ಪದವನ್ನು ಲ್ಯಾಟಿನ್ ಪದ ಜಸ್ಟಿಷಿಯಾ ಎಂಬ ಪದದಿಂದ ಪಡೆಯಲಾಗಿದೆ. ಅಂದರೆ ಜಸ್ಟಿಸ್ ಎಂಬ ಪದದ ಮೂಲ ಪದ ಲ್ಯಾಟಿನ್ ಭಾಷೆಯ ಜಸ್ಟಿಷಿಯಾ. ಜಸ್ಟಿಷಿಯಾ ಅಂದರೆ ಅರ್ಥ ಜೋಡಿಸುವುದು ಅಥವಾ ಬಂಧಿಸುವುದು ಅಥವಾ ಒಟ್ಟಿಗೆ ಕಟ್ಟೋದು ಅಂತ. ಜಸ್ ಎಂಬ ಪದದ ಅರ್ಥ ಟೈ ಅಥವಾ ಬಾಂಡ್ ಅಂತ ಆಗುತ್ತೆ. ಈ ರೀತಿಯಾಗಿ ನ್ಯಾಯವನ್ನು ಜನರನ್ನು ಜೋಡಿಸುವ ಅಥವಾ ಕಟ್ಟಿಹಾಕುವ ಅಥವಾ ನಿಕಟ ಸಂಬಂಧದಲ್ಲಿ ಸೇರಿಸುವ ವ್ಯವಸ್ಥೆ ಅಂತ ವ್ಯಾಖ್ಯಾನಿಸಬಹುದು. ಕೆಲವು ಡೆಫಿನೇಷನ್ಸ್ ನೋಡೋದಾದರೆ, ನ್ಯಾಯ ಅಂದರೆ ಪ್ರತಿಯೊಬ್ಬರಿಗೂ ಸರಿಯಾದ ಪಾಲನ್ನು ವಿತರಿಸೋದು ಅಂತ ಸಾಲ್ಮಂಡ್ ಅನ್ನೋ ಲೇಖಕ ಹೇಳ್ತಾನೆ. ಅಕಾರ್ಡಿಂಗ್ ಟು ಸಾಲ್ಮಂಡ್, ಜಸ್ಟಿಸ್ ಮೀನ್ಸ್ ಪ್ರೊವೈಡ್ ಎವ್ರಿ ಒನ್ ಹಿಸ್ ಶೇರ್. ಪ್ಲೇಟೋ ಪ್ರಕಾರ ಪ್ರತಿಯೊಬ್ಬನಿಗೂ ಸಲ್ಲಬೇಕಾದ ಪಾಲನ್ನು ಸಲ್ಲಿಸೋದೇ ನ್ಯಾಯ. ಪ್ಲೇಟೋ, ಇಟ್ ಈಸ್ ಲಾಫುಲ್ ಫಾರ್ ಎವ್ರಿ ಮ್ಯಾನ್ ಟು ಪೇ ಹಿಸ್ ಶೇರ್. ನ್ಯಾಯದ ಗುರಿ ಎಲ್ಲರಿಗೂ ಸಮಾನ ಹಕ್ಕುಗಳು, ಅವಕಾಶಗಳು ಮತ್ತು ಸೌಲಭ್ಯಗಳನ್ನು ನ್ಯಾಯಯುತ ರೀತಿಯಲ್ಲಿ ಒದಗಿಸುವಂತೆ ನೋಡಿಕೊಳ್ಳೋದೇ ನ್ಯಾಯದ ಗುರಿಯಾಗಿರುತ್ತೆ. ದ ಗೋಲ್ ಆಫ್ ಜಸ್ಟಿಸ್ ಈಸ್ ಟು ಪ್ರೊವೈಡ್ ಈಕ್ವಲ್ ರೈಟ್ಸ್, ಆಪರ್ಚುನಿಟೀಸ್ ಆ್ಯಂಡ್ ಪ್ರಿವಿಲೇಜಸ್ ಟು ಆಲ್ ಇನ್ ಎ ಫೇರ್ ಮ್ಯಾನರ್. ಸೆಷನ್ 34ಅಲ್ಲಿ ನೋಡೋದಾದರೆ ಕೈಂಡ್ಸ್ ಆಫ್ ಜಸ್ಟಿಸ್ ಅಂತ ಇದೆ ಟಾಪಿಕ್. ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸನ್ನು ಇದರಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. First one is social justice in session number 34. In contemporary times, a growing number of scholars want to describe the concept of justice as a social justice. Social justice is taken to mean that all people in society must be equal and that there is no discrimination based on religion, caste, creed, color, gender or status. ಸಾಮಾಜಿಕ ನ್ಯಾಯ ಅಂದರೆ ಸಮಕಾಲೀನ ಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯ ವಿದ್ವಾಂಸರು ನ್ಯಾಯದ ಪರಿಕಲ್ಪನೆಯನ್ನು ಸಾಮಾಜಿಕ ನ್ಯಾಯ ಎಂದು ವಿವರಿಸಲು ಬಯಸ್ತಾರೆ. ನ್ಯಾಯ ಅಂದರೆ ಸಾಮಾಜಿಕ ನ್ಯಾಯ ಅಂತ ವಿವರಿಸಲು ಬಯಸ್ತಾರೆ. ಸಮಾಜದಲ್ಲಿ ಎಲ್ಲ ಜನರು ಸಮಾನರಾಗಿರಬೇಕು ಮತ್ತು ಧರ್ಮ, ಜಾತಿ, ಮತ, ಬಣ್ಣ, ಲಿಂಗ ಅಥವಾ ಸ್ಥಾನಮಾನದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡೋ ಹಾಗಿಲ್ಲ ಎಂದು ಸಾಮಾಜಿಕ ನ್ಯಾಯ ತಿಳಿಸುತ್ತೆ. ಅಂದರೆ ಸಮಾಜದಲ್ಲಿ ಇರೋರ ಮಧ್ಯೆ ಯಾವುದೇ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅನ್ನೋದೇ ಸಾಮಾಜಿಕ ನ್ಯಾಯ. ಸೋಷಿಯಲ್ ಜಸ್ಟಿಸ್ ಈಸ್ ನಥಿಂಗ್ ಬಟ್ ಡಿಸ್ಕ್ರಿಮಿನೇಷನ್ ಶುಡ್ ನಾಟ್ ಬಿ ಮೇಡ್ ಬಿಟ್ವೀನ್ ದ ಪೀಪಲ್ ಆನ್ ಎನಿ ಬೇಸಿಸ್. ಸಾಮಾಜಿಕ ನ್ಯಾಯ ಅಂದರೆ ಪ್ರತಿಯೊಬ್ಬ ನಾಗರಿಕರಿಗೂ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಆತನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಮತ್ತು ಎಲ್ಲ ರೀತಿಯ ಸಾಮಾಜಿಕ ಅಸಮಾನತೆಗಳನ್ನು ಕೊನೆಗೊಳಿಸಲು ಸರಿಯಾದ ಅವಕಾಶಗಳನ್ನು ನೀಡೋದಾಗಿರುತ್ತೆ. ಸೋಷಿಯಲ್ ಜಸ್ಟಿಸ್ ಮೀನ್ಸ್ to give proper opportunities to every citizens in every sphere of life to develop his personality and to end all types of social inequalities. Then let us discuss the session number 35, kinds of justice, political and legal. First one, political justice. ರಾಜಕೀಯ ನ್ಯಾಯ ಅಂದರೆ ದೇಶದ ಆಡಳಿತದಲ್ಲಿ ಭಾಗವಹಿಸಲು ಎಲ್ಲ ನಾಗರಿಕರಿಗೆ ಸಮಾನ ರಾಜಕೀಯ ಹಕ್ಕುಗಳನ್ನು ಮತ್ತು ಅವಕಾಶಗಳನ್ನು ನೀಡೋದೇ ರಾಜಕೀಯ ನ್ಯಾಯ ಅಂತ ಆಗುತ್ತೆ. Political justice means giving
all citizens equal political rights and opportunities to participate in the administration of country. That is called as political justice. Fourth one is called as legal justice, ಕಾನೂನು ನ್ಯಾಯ. ಇದು ಎರಡು ವಿಷಯಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಎರಡನೇದಾಗಿ ಕಾನೂನು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸುತ್ತದೆ ಅಂತ ಹೇಳೋದೇ ಕಾನೂನಿನ ನ್ಯಾಯ. ಲೀಗಲ್ ಜಸ್ಟಿಸ್ ಇಟ್ ಕನ್ಸಿಸ್ಟ್ ಆಫ್ ಟೂ ಥಿಂಗ್ಸ್. ಎವ್ರಿ ಒನ್ ಈಸ್ ಈಕ್ವಲ್ ಬಿಫೋರ್ ದ ಲಾ and that law applies equally to all. The goal of law is to establish what is legitimate. Legal security and the prevention of unfair practices is the real meaning of legal law, according to Salman. ಕಾನೂನಿನ ಗುರಿ ನ್ಯಾಯಸಮ್ಮತವಾದದ್ದನ್ನು ಸ್ಥಾಪಿಸುವುದು, ಕಾನೂನು ಭದ್ರತೆ ಮತ್ತು ಅನ್ಯಾಯದ ಕ್ರಮಗಳನ್ನು ತಡೆಗಟ್ಟೋದೇ ಕಾನೂನಿನ ನ್ಯಾಯ ಅಂತ ಸಲ್ಮನ್ ಅನ್ನೋ ಲೇಖಕ ಹೇಳ್ತಾನೆ. Let us observe the session number 636. Topic is meaning of equality. Equality does not entail complete equality. Equality originates from equalis, equus and equalitas. These are all old French or Latin words. Equalis, equus and equalitas. These are all French or Latin words. These French Latin words mean even, equal or level. In general term, equality means full equality of treatment and reward for all. That is equality. ಸಮಾನತೆಯು ಸಂಪೂರ್ಣ ಸಮಾನತೆಯನ್ನು ಹೊಂದಿಲ್ಲ ಅಂತ ಹೇಳ್ಬೋದು. ಸ್ವಾಭಾವಿಕವಾಗಿ ವ್ಯಕ್ತಿಗಳ ನಡುವೆ ಅಸಮಾನತೆ ಇರುತ್ತೆ. ಈ ಸಮಾನತೆಯು ಅಕ್ವಾಲಿಸ್, ಅಕ್ವಾಸ್, ಅಕ್ವಾಲಿಟಾಸ್ ಎಂಬ ಪದಗಳಿಂದ ಬಂದಿದೆ. ಇವೆಲ್ಲ ಹಳೆಯ ಫ್ರೆಂಚ್ ಅಥವಾ ಲ್ಯಾಟಿನ್ ಪದಗಳು. ಇವುಗಳ ಅರ್ಥ ಸಮ, ಮಟ್ಟ ಮತ್ತು ಸಮಾನ ಅನ್ನೋ ಅರ್ಥನ ಸೂಚಿಸುತ್ತವೆ. ಸಾಮಾನ್ಯ ಪದದಲ್ಲಿ ಸಮಾನತೆ ಅಂದರೆ ಎಲ್ರಿಗೂ ಸಮಾನ ಅವಕಾಶಗಳನ್ನು ನೀಡೋದು ಮತ್ತು ಎಲ್ಲರಿಗೂ ಸಮಾನ ಪ್ರತಿಫಲ ಸಿಗುವಂತೆ ನೋಡಿಕೊಳ್ಳೋದು. ಇದು ನೈಸರ್ಗಿಕ ಸಮಾನತೆಯಂತೆ ಅಗತ್ಯ ಇದೆ ಅಂತ ಹೇಳ್ಬೋದು. Equality is nothing but equal treatment for all. Discrimination should not be made on any basis between the people. If opportunity is given, then opportunity should be given equally to all. That is called as equality. Barker opined that equality means equal rights for all the people and the abolition of all special rights and privileges. That is equality. ಸಮಾನತೆ ಅಂದರೆ ಎಲ್ಲ ಜನರಿಗೆ ಸಮಾನ ಹಕ್ಕುಗಳನ್ನು ಮತ್ತು ಎಲ್ಲ ವಿಶೇಷ ಹಕ್ಕುಗಳನ್ನು ಮತ್ತು ಸವಲತ್ತುಗಳನ್ನು ರದ್ದುಪಡಿಸೋದು ಅಂತ ಬಾರ್ಕರ್ ಹೇಳ್ತಾನೆ. ಈಕ್ವಾಲಿಟಿ ಡಸ್ ನಾಟ್ ಸ್ಟ್ಯಾಂಡ್ ಫಾರ್ ಅಬ್ಸಲ್ಯೂಟ್ ಈಕ್ವಾಲಿಟಿ. ಇಟ್ ಅಕ್ಸೆಪ್ಟ್ಸ್ ದ ಪ್ರೆಸೆನ್ಸ್ ಆಫ್ ಸಮ್ ನ್ಯಾಚುರಲ್ ಡಿಸಿಮಿಲಾರಿಟೀಸ್. ಈಕ್ವಾಲಿಟಿ ಸ್ಟ್ಯಾಂಡ್ಸ್ ಫಾರ್ ಆಬ್ಸೆನ್ಸ್ ಆಫ್ ಆಲ್ ಅನ್ನ್ಯಾಚುರಲ್ ಮ್ಯಾನ್ ಮೇಡ್ ಇನ್ಇಕ್ವಾಲಿಟೀಸ್ ಅಂಡ್ ಸ್ಪೆಷಲಿ ಪ್ರಿವಿಲೈಜ್ಡ್ ಕ್ಲಾಸಸ್ ಇನ್ ದ ಸೊಸೈಟಿ. ಸಮಾನತೆಯು ಸಂಪೂರ್ಣ ಸಮಾನತೆಗೆ ನಿಲ್ಲೋದಿಲ್ಲ. ಸಂಪೂರ್ಣ ಸಮಾನತೆ ಇದೆ ಅಂತ ಭಾವಿಸೋಕ್ಕಾಗಲ್ಲ. ಇದು ಕೆಲವು ನೈಸರ್ಗಿಕ ಅಸಮಾನತೆಗಳ ಉಪಸ್ಥಿತಿಯನ್ನು ಸ್ವೀಕರಿಸುತ್ತೆ. ಸಮಾನತೆಯು ಸಮಾಜದಲ್ಲಿ ಎಲ್ಲ ಅಸ್ವಾಭಾವಿಕ ಮಾನವ ನಿರ್ಮಿತ ಅಸಮಾನತೆಗಳು ಮತ್ತು ವಿಶೇಷವಾಗಿ ಸವಲತ್ತು ಪಡೆದ ವರ್ಗಗಳ ಅನುಪಸ್ಥಿತಿಯನ್ನು ಸೂಚಿಸುತ್ತದೆ. ಈಕ್ವಾಲಿಟಿ ಹ್ಯಾಸ್ 3 ಬೇಸಿಕ್ ಎಲಿಮೆಂಟ್ಸ್: ಅಬ್ಸೆನ್ಸ್ ಆಫ್ ಸ್ಪೆಷಲ್ ಪ್ರಿವಿಲೇಜಸ್ ಇನ್ ಸೊಸೈಟಿ, presence of adequate and equal opportunities for development of all, equal satisfaction of basic needs of all. ಸಮಾನತೆಯು 3 ಮೂಲಭೂತ ಅಂಶಗಳನ್ನು ಹೊಂದಿದೆ. ಸಮಾಜದಲ್ಲಿ ವಿಶೇಷ ಸವಲತ್ತುಗಳ ಅನುಪಸ್ಥಿತಿ, ಎಲ್ಲರ ಅಭಿವೃದ್ಧಿಗೆ ಸಮರ್ಪಕ ಮತ್ತು ಸಮಾನ ಅವಕಾಶಗಳ ಉಪಸ್ಥಿತಿ, ಎಲ್ಲರ ಮೂಲಭೂತ ಅಗತ್ಯಗಳ ಸಮಾನ ತೃಪ್ತಿ. ಸೆಷನ್ ನಂಬರ್ 37, ಕೈಂಡ್ಸ್ ಆಫ್ ಈಕ್ವಾಲಿಟಿ. ಸೋಷಿಯಲ್ and economic equality. Here we have to discuss about these 2 kinds of equalities. Number 1 is social equality. Social equality is referred as equal rights and opportunities for the development of all classes of people without any discrimination, such as civil rights, freedom of speech, property rights and equal access to social goods and services. ಸಾಮಾಜಿಕ ಸಮಾನತೆಯನ್ನು ನಾಗರಿಕ ಹಕ್ಕುಗಳು, ವಾಕ್ ಸ್ವಾತಂತ್ರ್ಯ, ಆಸ್ತಿ ಹಕ್ಕುಗಳು ಮತ್ತು ಸಾಮಾಜಿಕ ಸರಕು ಹಾಗೂ ಸೇವೆಗಳಿಗೆ ಸಮಾನ ಪ್ರವೇಶದಂತಹ ಯಾವುದೇ ತಾರತಮ್ಯವಿಲ್ಲದೆ
ಎಲ್ಲ ವರ್ಗದ ಜನರಿಗೆ ಸಮಾನ ಹಕ್ಕುಗಳು ಮತ್ತು ಅಭಿವೃದ್ಧಿಯ ಅವಕಾಶಗಳು ಎಂದು ಕರೆಯಲಾಗುತ್ತದೆ. Economic equality. Economic equality does not indicate that equal treatment or equal reward or equal wages for all. It denotes to fair and adequate opportunities to all, work and for earning of their livelihoods. It denotes to fair and adequate opportunities to all for work and for earning of their livelihoods. ಆರ್ಥಿಕ ಸಮಾನತೆ. ಆರ್ಥಿಕ ಸಮಾನತೆಯು ಎಲ್ಲರಿಗೂ ಸಮಾನ ಚಿಕಿತ್ಸೆ ಅಥವಾ ಸಮಾನ ಪ್ರತಿಫಲ ಅಥವಾ ಸಮಾನ ವೇತನವನ್ನು ಸೂಚಿಸೋದಿಲ್ಲ. ಇದು ಕೆಲಸಕ್ಕಾಗಿ ಮತ್ತು ಅವರ ಜೀವನೋಪಾಯವನ್ನು ಗಳಿಸಲು ಎಲ್ಲರಿಗೂ ನ್ಯಾಯಯುತ ಮತ್ತು ಸಮರ್ಪಕ ಅವಕಾಶಗಳನ್ನು ಸೂಚಿಸೋದೇ ಆರ್ಥಿಕ ಸಮಾನತೆ. Professor Lasky stated the immense significance of economic equality. Political equality is never real unless it is accompanied with virtual economic liberty, political power. ಪ್ರೊಫೆಸರ್ ಲಾಸ್ಕಿ ಪ್ರಕಾರ ಆರ್ಥಿಕ ಸಮಾನತೆಯ ಅಪಾರ ಮಹತ್ವವನ್ನು ಹೀಗೆ ಹೇಳಿದ್ದಾರೆ: ಆರ್ಥಿಕ ಸಮಾನತೆ ಇಲ್ಲದೆ ರಾಜಕೀಯ ಸಮಾನತೆ ಸಾಧ್ಯ ಇಲ್ಲ. ಆರ್ಥಿಕ ಸ್ವಾತಂತ್ರ್ಯದೊಂದಿಗೆ ರಾಜಕೀಯ ಶಕ್ತಿ ಇರುತ್ತದೆ. Session number 38. The topic is kinds of equality. Here we are going to study about political and legal equality. Political equality means that all the citizens of the state are provided equal political rights. ರಾಜಕೀಯ ಪ್ರಕ್ರಿಯೆಯಲ್ಲಿ ಎಲ್ಲರ ಭಾಗವಹಿಸುವಿಕೆಗೆ ಸಮಾನ ಅವಕಾಶಗಳು ಇರಬೇಕು ಅಂತ ಹೇಳೋದೇ ರಾಜಕೀಯ ಸಮಾನತೆ. ರಾಜಕೀಯ ಹಕ್ಕುಗಳು ಸಮಾನವಾಗಿ ಎಲ್ಲರಿಗೂ ಸಿಗಬೇಕಂತ ಹೇಳೋದೇ ರಾಜಕೀಯ ಸಮಾನತೆ. Characteristics of political equality: right to vote, right to contest for election, right to hold public office, right to appeal, right to criticize the government, right to form the political parties. ರಾಜಕೀಯ ಸಮಾನತೆ ಅಂದರೆ ಎಲ್ಲ ನಾಗರಿಕರಿಗೆ ರಾಜಕೀಯ ವ್ಯವಹಾರಗಳಲ್ಲಿ ಸರಿಯಾದ ಉನ್ನತ ಸ್ಥಾನ ಇದೆ. ಜಾತಿ, ಬಣ್ಣ, ಮತ, ಲಿಂಗ ಇತ್ಯಾದಿಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯವಿಲ್ಲದೆ ರಾಜ್ಯದ ಅಧಿಕಾರದ ಮಾರ್ಗಗಳು ಎಲ್ಲ ನಾಗರಿಕರಿಗೆ ಸಮಾನವಾಗಿ ತೆರೆದಿರಬೇಕು ಮತ್ತು ಅವರು ಸರಿಯಾಗಿ ಎಲ್ಲವನ್ನೂ ಅನುಭವಿಸೋದಕ್ಕೆ ಅವಕಾಶ ಸಿಗಬೇಕು. ರಾಜಕೀಯ ಹಕ್ಕುಗಳನ್ನು ಮತ ಚಲಾಯಿಸೋದು, ಚುನಾವಣೆಯಲ್ಲಿ ಸ್ಪರ್ಧಿಸೋದು, ಸರ್ಕಾರವನ್ನು ಟೀಕಿಸೋದು, ಸಾರ್ವಜನಿಕರನ್ನು ಹಿಡಿದಿಡುವ ಹಕ್ಕು, ಇಲ್ಲಿ ಸ್ವಲ್ಪ ತಪ್ಪಾಗಿದೆ, ಸಾರ್ವಜನಿಕ ಹುದ್ದೆಯನ್ನು ಪಡೆಯುವ ಹಕ್ಕು ಅದು ಇತ್ಯಾದಿ. ರಾಜಕೀಯ ಸಮಾನತೆಯ ಸಿದ್ಧಾಂತವು ಸಾರ್ವತ್ರಿಕ ವಯಸ್ಕರ ಮತದಾನದ ಹಕ್ಕು, ಮಾನವನ ಘನತೆ ಎಂಬ ಅವಳಿ ತತ್ವಗಳನ್ನು ಆಧರಿಸಿದೆ. Let us discuss about legal equality. The concept of legal equality confirms that all citizens in the state are equal in the eyes of the law. Law and judiciary will not discrimination on the basis of wealth, color, caste, creed or sex. Law and judiciary will not make discrimination on the basis of wealth, color, caste, creed or sex. ಕಾನೂನು ಸಮಾನತೆಯನ್ನು ಕಾನೂನಿನ ಮುಂದೆ ಸಮಾನತೆ, ಎಲ್ಲರನ್ನೂ ಒಂದೇ ಕಾನೂನು ಸಂಹಿತೆಗೆ ಸಮಾನವಾಗಿ ಅಧೀನಗೊಳಿಸೋದು. ಪ್ರಾವಿಷನ್ಸ್ ಆಫ್ ಲೀಗಲ್ ಡೈಮೆನ್ಷನ್ಸ್: ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಪ್ರಾವಿಷನ್ಸ್ ಆಫ್ ಈಕ್ವಲ್ ಲಾ, ಈಕ್ವಲ್ ರೈಟ್ಸ್ ಟು ಆಲ್. ಈಕ್ವಲ್ ಆಪರ್ಚುನಿಟೀಸ್ ಇನ್ ಪಬ್ಲಿಕ್ ಅಪಾಯಿಂಟ್ಮೆಂಟ್ಸ್, ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ದ ವೀಕರ್ ಸೆಕ್ಷನ್ ಆಫ್ ಸೊಸೈಟಿ, ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ಸ್, absence of special privileges, rational basis of discrimination. ಕಾನೂನಿನ ನಿಯಮ ಇರಬೇಕು ಮತ್ತು ಕಾನೂನುಗಳು ಎಲ್ರಿಗೂ ಸಮಾನವಾಗಿರಬೇಕು. ಪ್ರತಿಯೊಂದು ಸಮಾಜದಲ್ಲೂ ಈ ಎಲ್ಲ ರೂಪಗಳಲ್ಲಿ ಸಮಾನತೆಯನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಇಲ್ಲಿ ಸಮಾನತೆ ಅಂದರೆ ಎಲ್ಲ ಜನರು ಕಾನೂನಿನ ದೃಷ್ಟಿಯಲ್ಲಿ ಸಮಾನರು ಮತ್ತು ಅದರ ಸಮಾನ ರಕ್ಷಣೆಗೆ ಎಲ್ಲರೂ ಅರ್ಹರು. ಆದ್ದರಿಂದ ಸಮಾನತೆಯ ತತ್ವವು ಕಾನೂನಿನ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ರಕ್ಷಣೆ ಮತ್ತು ಸ್ವಾತಂತ್ರ್ಯವನ್ನು ಸೂಚಿಸುತ್ತದೆ ಮತ್ತು ಅವುಗಳನ್ನು ಉಲ್ಲಂಘಿಸುವ ಪ್ರತಿಯೊಬ್ಬರಿಗೂ ಸಮಾನ ದಂಡವನ್ನು ಸೂಚಿಸುತ್ತದೆ. Session number 39. Importance of equality. The concept of equality as a political idea invokes the idea that all human beings have an equal worth regardless of their color, gender, race or nationality. ರಾಜಕೀಯ ಆದರ್ಶವಾಗಿ ಸಮಾನತೆಯ ಪರಿಕಲ್ಪನೆಯು ಎಲ್ಲ ಮನುಷ್ಯರು ತಮ್ಮ ಬಣ್ಣ, ಲಿಂಗ, ಜನಾಂಗ ಅಥವಾ ರಾಷ್ಟ್ರೀಯತೆಯನ್ನು ಲೆಕ್ಕಿಸದೆ ಸಮಾನ ಮೌಲ್ಯವನ್ನು ಹೊಂದಿರ್ತಾರೆ ಅನ್ನೋ ಕಲ್ಪವನ್ನು ಇದು ಆಹ್ವಾನಿಸುತ್ತದೆ. It ensures that there is no discrimination against anyone.
ಈ ಸಂದರ್ಭದಲ್ಲಿ ಯಾರನ್ನೂ ಕೀಳಾಗಿ ಕಾಣುವುದಿಲ್ಲ ಅಥವಾ ಪ್ರತ್ಯೇಕಿಸಲಾಗುವುದಿಲ್ಲ ಸಮಾನತೆ ಇದ್ದಾಗ. ಸಮಾನತೆಯು ಈಗ ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟ ಆದರ್ಶವಾಗಿ ಮಾರ್ಪಟ್ಟಿದೆ. ಇದು ವಿಶ್ವದ ಎಲ್ಲ ಸಂವಿಧಾನಗಳು ಮತ್ತು ಕಾನೂನುಗಳಲ್ಲಿ ಸಾಕಾರಗೊಂಡಿರೋದನ್ನು ಕಾಣಬಹುದು. Equality now has become a widely accepted ideal which is embodied in the constitutions and laws in the world. ಯಾವುದೇ ಸಮಾಜದಲ್ಲಿ ಅಥವಾ ಜಗತ್ತಿನಲ್ಲಿ ಸಮಾನತೆಯು ಬಹು ಮುಖ್ಯವಾಗಿದೆ. ಅಸಮಾನತೆ ಇದ್ದಾಗ ರಾಷ್ಟ್ರದ ಪ್ರಗತಿಗೆ ಕಷ್ಟ ಆಗುತ್ತದೆ. ಯಾರ ವಿರುದ್ಧವೂ ಯಾವುದೇ ತಾರತಮ್ಯ ಇಲ್ಲ ಅನ್ನೋದನ್ನು ಸಮಾನತೆ ಖಚಿತಪಡಿಸುತ್ತದೆ. When we talk about equality, we are referring to society or religion or region where everyone is considered to be equal. Session number 40, John Rawls' concept of justice. Professor John Rawls of Harvard University in US describes the idea of honest justice in his book Theory of Justice. Rawls rose to prominence among the world's intellectuals. ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಜಾನ್ ರಾಲ್ಸ್ ಪ್ರಾಮಾಣಿಕ ನ್ಯಾಯದ ಕಲ್ಪನೆಯನ್ನು ತಮ್ಮ ನ್ಯಾಯದ ಸಿದ್ಧಾಂತ ಎಂಬ ಗ್ರಂಥದಲ್ಲಿ 1921ರಲ್ಲಿ ವಿವರಿಸಿದ್ದಾರೆ. ಹಿಸ್ ಐಡಿಯಾ ಆಫ್ ಜಸ್ಟಿಸ್ ಈಸ್ ಅ ಗೈಡ್ ಟು ಸಾಲಿಡಿಫೈಯಿಂಗ್ ದ ಬೇಸಿಕ್ ಫೌಂಡೇಶನ್ಸ್ ಆಫ್ ಸೊಸೈಟಿ. ನ್ಯಾಯದ ತಳಹದಿಗೆ ಸೈದ್ಧಾಂತಿಕ ತಳಹದಿಯನ್ನು ಸಮಂಜಸವಾಗಿ ಕೊಡೋದೇ ರಾಲ್ಸ್ ರವರ ಉದ್ದೇಶವಾಗಿದೆ. ಸ್ವಾತಂತ್ರ್ಯವೇ ನ್ಯಾಯದ ತಳಹದಿಯಾಗಿದ್ದು ವ್ಯಕ್ತಿಗೆ ಹೆಚ್ಚಿನ ಸ್ವಾತಂತ್ರ್ಯ ಇರಬೇಕು, ಅದೇ ನಿಜವಾದ ನ್ಯಾಯ ಅನ್ನೋದು ರಾಲ್ಸ್ ರವರ ಹೇಳಿಕೆಯಾಗಿದೆ. ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಸೋಷಿಯಲ್ ಜಸ್ಟಿಸ್, ದ ಅಲೋಕೇಶನ್ ಆಫ್ ನ್ಯಾಚುರಲ್ ಅಸೆಟ್ಸ್ ಮಸ್ಟ್ ಬಿ ಫ್ರೀಡಮ್ ಈಸ್ ದ ಬೇಸಿಸ್ ಆಫ್ ಜಸ್ಟಿಸ್, ಸೇಸ್ ರಾಲ್ಸ್. Criticism. Proponents of welfare state that Rawls does not contemplate political power, constraints and problems in the idea of justice. ವಿಮರ್ಶೆ. ರಾಲ್ಸ್ ರವರ ನ್ಯಾಯದ ಕಲ್ಪನೆಯಲ್ಲಿ ರಾಜಕೀಯ ಅಧಿಕಾರ, ನಿರ್ಬಂಧಗಳು ಮತ್ತು ಸಮಸ್ಯೆಗಳ ಬಗ್ಗೆ ಚಿಂತನೆ ಇಲ್ಲವೆಂದು ಕಲ್ಯಾಣ ರಾಜ್ಯದ ಪ್ರತಿಪಾದಕರು ಟೀಕಿಸಿದ್ದಾರೆ. ಸೆಷನ್ ನಂಬರ್ 41. ದ ಟಾಪಿಕ್ ಈಸ್ ನೋಜಿಕ್ಸ್ ಕಾನ್ಸೆಪ್ಟ್ ಆಫ್ ಜಸ್ಟಿಸ್. ರಾಬರ್ಟ್ ನೋಜಿಕ್ ರವರ ನ್ಯಾಯದ ಕಲ್ಪನೆ. ಅರಾಜಕತೆ, ರಾಜ್ಯ ಮತ್ತು ಆದರ್ಶ ರಾಜ್ಯ ಎಂಬ ಗ್ರಂಥದಲ್ಲಿ ನ್ಯಾಯವು ಆಸ್ತಿಯ ಹಂಚಿಕೆಗೆ ಸಂಬಂಧಿಸಿದೆ ಮತ್ತು ಅದು 3 ಬಗೆಯ ವಿಚಾರಗಳನ್ನು ಒಳಗೊಂಡಿದೆ ಎಂಬುದಾಗಿ ರಾಬರ್ಟ್ ನೋಜಿಕ್ ಹೇಳಿದ್ದಾರೆ. ರಾಬರ್ಟ್ ನೋಜಿಕ್ said that in his book Anarchy, State and Ideal State, justice deals with the distribution of property and it covers 3 types of ideas. These 3 types of justice are as follows. Number 1, justice in earnings, that is acquisition. Number 2, justice in transfer. Number 3, ಎಲಿಮಿನೇಟ್ ಜಸ್ಟಿಸ್. ಗಳಿಕೆಯಲ್ಲಿ ನ್ಯಾಯ ನಂಬರ್ 1, ವರ್ಗಾವಣೆಯಲ್ಲಿ ನ್ಯಾಯ ನಂಬರ್ 2, ಅನ್ಯಾಯದ ನಿವಾರಣೆ. ಈ 3 ಮುಖ್ಯ ಅಂಶಗಳನ್ನು ರಾಬರ್ಟ್ ನೋಜಿಕ್ ರವರ ನ್ಯಾಯದ ಪರಿಕಲ್ಪನೆಯಲ್ಲಿ ನಾವು ಕಾಣಬಹುದು. ಸೆಷನ್ ನಂಬರ್ 42, ಇಂಪಾರ್ಟೆನ್ಸ್ ಆಫ್ ಜಸ್ಟಿಸ್, ನ್ಯಾಯದ ಮಹತ್ವ. ನ್ಯಾಯದ ಅರ್ಥ ಅಂದರೆ ಒಳ್ಳೆಯದು, ನಿಜವಾದದ್ದು, ಸಮಾನತೆ, ನಿಷ್ಪಕ್ಷಪಾತ, ಸದ್ಗುಣಗಳ ಸಂಕೇತವಾಗಿದೆ. ನ್ಯಾಯವು ವಿವೇಕಯುತವಾದುದು ಮತ್ತು ವಿಚಾರಾತ್ಮಕವಾದುದಾಗಿದೆ. ನ್ಯಾಯವು ಅನ್ಯಾಯ, ಅನೈತಿಕತೆಗಳನ್ನು ಉಗ್ರವಾಗಿ ವಿರೋಧಿಸುತ್ತದೆ. ನ್ಯಾಯವು ಸತ್ಯ ಮತ್ತು ನೈತಿಕತೆಯೊಂದಿಗೆ ಗುರುತಿಸಲ್ಪಟ್ಟಿದೆ. ದ ಸೆನ್ಸ್ ಆಫ್ ಜಸ್ಟಿಸ್ ಈಸ್ ಅ ಸೈನ್ ಆಫ್ ಗುಡ್, ಟ್ರೂ, ಈಕ್ವಾಲಿಟಿ, ಇಂಪಾರ್ಷಿಯಲ್ ವರ್ಚ್ಯೂಸ್. Justice is prudent and inquisitive. Justice fiercely opposes injustice and immorality. Justice is identified with the truth and morality. So, from ancient times to modern times, it has acquired its own significant status. ಅರ್ನೆಸ್ಟ್ ಬಾರ್ಕರ್ ಅವರು ನ್ಯಾಯದ ಪ್ರಾಮುಖ್ಯತೆಯನ್ನು ಕುರಿತು ಹೀಗೆ ಹೇಳಿದ್ದಾರೆ. ಮೊದಲು ನ್ಯಾಯ, ಅನಂತರ ಅದನ್ನು ಹಿಂಬಾಲಿಸುವ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ನಿಯಮಗಳು ಅಂತ ಹೇಳಿದ್ದಾರೆ. ಅಂದರೆ ಮೊದಲು ನ್ಯಾಯ, ಆನಂತರ ಅದನ್ನು ಹಿಂಬಾಲಿಸ್ತಕ್ಕಂಥ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ನಿಯಮಗಳು. ಅರ್ನೆಸ್ಟ್ ಬಾರ್ಕರ್ commented on the importance of justice, saying that first justice is followed by freedom, equality and the laws of fraternity. Session 43, meaning of imperialism. ಸಾಮ್ರಾಜ್ಯಶಾಹಿ ಪದದ ಅರ್ಥ.
ಸಾಮ್ರಾಜ್ಯಶಾಹಿ ಪದದ ಅರ್ಥ ಸಾಮ್ರಾಜ್ಯಶಾಹಿ ಎಂಬ ಪದವು ಲ್ಯಾಟಿನ್ ಪದ ಇಂಪೀರಿಯಂ ಎಂಬ ಪದದಿಂದ ಬಂದಿದೆ ಮತ್ತು ಇದರ ಅರ್ಥ ದೊಡ್ಡ ಪ್ರದೇಶಗಳನ್ನು ಆಳೋದು ಅಂತ ಆಗುತ್ತೆ. ಮೀನಿಂಗ್ ಆಫ್ ದ ವರ್ಡ್ ಇಂಪೀರಿಯಲಿಸಮ್. ದ ವರ್ಡ್ ಇಂಪೀರಿಯಲಿಸಮ್ ಕಮ್ಸ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಇಂಪೀರಿಯಂ ವಿಚ್ ಮೀನ್ಸ್ ಟು ರೂಲ್ ಓವರ್ ಲಾರ್ಜ್ ಟೆರಿಟರೀಸ್. ಪ್ರೊಫೆಸರ್ ಶೂಮನ್ ಸಾಮ್ರಾಜ್ಯಶಾಹಿಯನ್ನು ಪಶ್ಚಿಮ ರಾಜ್ಯಗಳು ತಮ್ಮ ಬಲದಿಂದ ಬಿಳಿ ಅಲ್ಲದ ಜನಾಂಗಗಳ ಮೇಲೆ ನಿಯಂತ್ರಣ ಹೊಂದೋದೇ ಸಾಮ್ರಾಜ್ಯವಾದ. ಅಂದರೆ ಬಿಳಿಯರು ಕರಿಯರ ಮೇಲೆ ನಿಯಂತ್ರಣ ಹೊಂದೋದೇ ಸಾಮ್ರಾಜ್ಯವಾದ ಪ್ರೊಫೆಸರ್ ಶೂಮನ್ ಪ್ರಕಾರ. ಪ್ರೊಫೆಸರ್ ಶೂಮನ್ ಹ್ಯಾಸ್ ಡಿಫೈನ್ಡ್ ಇಂಪೀರಿಯಲಿಸಮ್ as control over non-white races by Western national states by force, that is called as imperialism according to Professor Schuman. C.D. Burns says that imperialism is a name given to a single system of law and government in many different lands and races. C.D. Burns ಹೇಳ್ತಾರೆ, ಸಾಮ್ರಾಜ್ಯಶಾಹಿಯು ಅನೇಕ ವಿಭಿನ್ನ ದೇಶಗಳು ಮತ್ತು ಜನಾಂಗಗಳಲ್ಲಿ ಕಾನೂನು ಮತ್ತು ಸರ್ಕಾರದ ಒಂದೇ ವ್ಯವಸ್ಥೆಗೆ ನೀಡಲ್ಪಟ್ಟಿರ್ತಕ್ಕಂಥ ವ್ಯವಸ್ಥೆನೇ ಸಾಮ್ರಾಜ್ಯವಾದ. ಸೆಷನ್ ನಂಬರ್ 44 ಫೀಚರ್ಸ್ ಆಫ್ ಇಂಪೀರಿಯಲಿಸಮ್. ಸಾಮ್ರಾಜ್ಯಶಾಹಿಯ ಮುಖ್ಯ ಲಕ್ಷಣಗಳೇನು ಅಂತ ಬ್ರೀಫ್ ಆಗಿ ನೋಡೋದಾದರೆ, ಸಾಮ್ರಾಜ್ಯಶಾಹಿಯು ಅನೇಕ ಜನಾಂಗಗಳು ಮತ್ತು ರಾಷ್ಟ್ರೀಯತೆಗಳನ್ನು ಒಳಗೊಂಡಿರುತ್ತೆ. ಇದು ಒಂದು ರಾಷ್ಟ್ರೀಯತೆಯ ಜನರು ಒಂದು ರಾಜ್ಯದಲ್ಲಿ ವಾಸಿಸ್ತಾರೆ ಅನ್ನೋದನ್ನು ಸಾಮ್ರಾಜ್ಯಶಾಹಿ ಅಂತ ಕರೆಯಲಾಗೋದಿಲ್ಲ. ಏಕೆಂದರೆ ವಿಶಾಲವಾದ ಭೂಪ್ರದೇಶದಲ್ಲಿ ಹಲವಾರು ದೇಶಗಳನ್ನು ಒಬ್ಬರೇ ಆಳ್ತಾ ಇರ್ತಾರೆ. ಇಟ್ ಈಸ್ ಎಸೆನ್ಷಿಯಲ್ ದಟ್ ಇಂಪೀರಿಯಲಿಸಮ್ ಶುಡ್ ಕಂಪ್ರೈಸ್ ಆಫ್ ಮೆನಿ ರೇಸಸ್ ಅಂಡ್ ನ್ಯಾಷನಾಲಿಟೀಸ್. ಇಫ್ ದ ಪೀಪಲ್ ಆಫ್ ಒನ್ ನ್ಯಾಷನಾಲಿಟಿ ರಿಸೈಡ್ ಇನ್ ಎ ಸ್ಟೇಟ್, ದೆನ್ ಇಟ್ ಕ್ಯಾನ್ ನಾಟ್ ಬಿ ಕಾಲ್ಡ್ ಎಸ್ ಇಂಪೀರಿಯಲಿಸಮ್. ಸಾಮ್ರಾಜ್ಯಶಾಹಿಯಲ್ಲಿ ಆಳುವ ದೇಶವು ಅಭಿವೃದ್ಧಿ ಹೊಂದುತ್ತದೆ ಮತ್ತು ಅವಲಂಬಿತ ದೇಶ ಹಿಂದುಳಿಯುತ್ತದೆ. ಇನ್ ಇಂಪೀರಿಯಲಿಸಮ್, ದ ರೂಲಿಂಗ್ ಕಂಟ್ರಿ ಪ್ರಾಸ್ಪರ್ಸ್ ಆ್ಯಂಡ್ ದ ಡಿಪೆಂಡೆಂಟ್ ಕಂಟ್ರಿ ಡಿಕ್ಲೈನ್ಸ್. ಸಾಮ್ರಾಜ್ಯಶಾಹಿ ದೇಶವು ತನ್ನ ಸ್ವಂತ ಹಿತಾಸಕ್ತಿಗಳನ್ನು ಮಾತ್ರ ನೋಡಿಕೊಳ್ಳುತ್ತದೆ ಮತ್ತು ಅದರ ಅಡಿಯಲ್ಲಿರ್ತಕ್ಕಂಥ ದೇಶಗಳನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತದೆ. As imperialist country looks after its own interests only and it exploits the countries under it. ಸಾಮ್ರಾಜ್ಯಶಾಹಿಯ ಎಲ್ಲ ಅಂಗಗಳು ಒಂದೇ ಕೇಂದ್ರದ ನಿಯಂತ್ರಣದಲ್ಲಿರಬೇಕು. All the organs of imperialism should be under one central government. Session number 45. Types of imperialism. Colonial imperialism number 1. Number 2. Economic imperialism. Number 3. Political imperialism. Number 4. Socio-cultural imperialism. ಸಾಮ್ರಾಜ್ಯಶಾಹಿ ಪದ್ಧತಿಯ ಪ್ರಮುಖ ವಿಧಗಳು 4 ವಿಧಗಳಿವೆ. ವಸಾಹತುಶಾಹಿ ಸಾಮ್ರಾಜ್ಯಶಾಹಿ ಪದ್ಧತಿ, ಆರ್ಥಿಕ ಸಾಮ್ರಾಜ್ಯಶಾಹಿ ಪದ್ಧತಿ, ರಾಜಕೀಯ ಸಾಮ್ರಾಜ್ಯಶಾಹಿ ಪದ್ಧತಿ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಾಮ್ರಾಜ್ಯಶಾಹಿ ಪದ್ಧತಿ. ಸೆಷನ್ ನಂಬರ್ 46. ಮೀನಿಂಗ್ ಆಫ್ ನಿಯೋ ಕಲೋನಿಯಲಿಸಮ್. ನವ ವಸಾಹತುವಾದದ ಅರ್ಥ. ನೂತನ ವಸಾಹತುವಾದ ಎಂಬ ಕಲ್ಪನೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ 1945ರ ನಂತರ ಸೋವಿಯತ್ ರಷ್ಯಾದಿಂದ ಬಹಳ ಜನಪ್ರಿಯವಾಯಿತು. ನಂತರ ಫ್ರಾನ್ಸ್ ಮಾರ್ಕ್ಸ್ವಾದಿಗಳಿಂದ ನೂತನ ವಸಾಹತುವಾದ 1950ರಲ್ಲಿ ಆಚರಣೆಗೆ ಬಂದಿತು. ರಾಜಕೀಯ ಸ್ವಾತಂತ್ರ್ಯ ಮತ್ತು ಪರಮಾಧಿಕಾರದ ಒಪ್ಪಿಗೆಯಿಂದ ವಸಾಹತು ಪದ್ಧತಿ ನಿರಂತರವಾಗಿ ರಾಜಕೀಯ, ಸಾಮಾಜಿಕ, ಸೈನಿಕ ಮತ್ತು ತಾಂತ್ರಿಕ ಶಕ್ತಿಗಳಿಂದ ಒಂದು ಬಗೆಯ ಪರೋಕ್ಷ ಪ್ರಭುತ್ವಕ್ಕೆ ಒಳಗಾಯಿತು. ಆರ್ಥಿಕ ಸಾಮ್ರಾಜ್ಯವಾದವು ಸಾಮ್ರಾಜ್ಯಶಾಹಿ ರಾಷ್ಟ್ರದ ಮೂಲಕ ಬಡ ರಾಷ್ಟ್ರಗಳು ನೇರ ರಾಜಕೀಯ ನಿಯಂತ್ರಣಕ್ಕೆ ಒಳಪಟ್ಟವು. ದ ಐಡಿಯಾ ಆಫ್ ನಿಯೋ ಕಲೋನಿಯಲಿಸಮ್ ಬಿಕಮ್ ವೆರಿ ಪಾಪ್ಯುಲರ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಫ್ಟರ್ 1945 by Soviet Russia. The new colonialism was later popular in 1950s by the French and Marxists. Colonialism was continually undermined by political, social, militaristic and technological forces by political consent and the acceptance of sovereignty. The poorer countries came under direct political control through the imperialist state. The earliest imperialist state and the economic exploitation of the underdeveloped countries was slow. Session number 47. Features of neo-colonialism. Number 1. Weakness of nations. Number 2. Regional conflicts. Number 3. Foreign assistance. Number 4. International organizations.
Number 5, multinationals. Number 6, establishment of military bases. ನೂತನ ವಸಾಹತುವಾದದ ಲಕ್ಷಣಗಳು: ಆ ರಾಷ್ಟ್ರಗಳ ದುರ್ಬಲತೆ, ಪ್ರಾದೇಶಿಕ ಘರ್ಷಣೆಗಳು, ವಿದೇಶಿ ಸಹಾಯ, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಬಹುರಾಷ್ಟ್ರೀಯ ಕಂಪನಿಗಳು, ಸೈನಿಕ ನೆಲೆಗಳ ಸ್ಥಾಪನೆ. ಸೆಷನ್ ನಂಬರ್ 48, ಅವಲಂಬನಾ ಸಿದ್ಧಾಂತ, ಡಿಪೆಂಡೆನ್ಸಿ ಥಿಯರಿ. ಇದರ ಅರ್ಥ: ಈ ಸಿದ್ಧಾಂತವು ಸೈದ್ಧಾಂತಿಕ ವಿಚಾರಗಳನ್ನು ಅವಲಂಬಿಸಿದ್ದು ಕಾರ್ಲ್ ಮಾರ್ಕ್ಸ್ ರವರ ಬಂಡವಾಳಶಾಹಿವಾದಕ್ಕಿಂತ ಮುಂದೆ ಹೋಗುತ್ತದೆ. ದ ಸ್ಯಾಂಟೋಸ್, ಫರ್ನಾಂಡೋ ಕಾರ್ಡೋಡೋ, ಎ.ಜಿ. ಗುಂಡರ್, ಫ್ರಾಂಕ್ ಬೇರನ್, ಸ್ವಿಜಿ ಮುಂತಾದವರು ಅವಲಂಬನಾ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು. ಡಿಪೆಂಡೆನ್ಸಿ ಥಿಯರಿ ಮೀನಿಂಗ್: ದಿಸ್ ಥಿಯರಿ ರಿಲೈಸ್ ಆನ್ ಥಿಯರಿಟಿಕಲ್ ಐಡಿಯಾಸ್ ಅಂಡ್ goes further than Karl Marx capitalism argument. This theory relies on theoretical ideas that go further than Karl Marx capitalist argument. Thus, Sandros, Fernando, Cardodo, A.J. Gunder, Frank Baron, Sweezy were the main proponents of dependency theory. ಅವಲಂಬನಾ ಸಿದ್ಧಾಂತದ ಲಕ್ಷಣಗಳು. ಫೀಚರ್ಸ್ ಆಫ್ ಡಿಪೆಂಡೆನ್ಸಿ ಥಿಯರಿ ಆರ್: ನಂಬರ್ 1, ಪರಾವಲಂಬನೆ, ಕೇಂದ್ರ ಪರಿಧಿಯ ವಿಶ್ಲೇಷಣೆ, ವಿಶ್ವ ವ್ಯವಸ್ಥೆಯ ವಿಶ್ಲೇಷಣೆ, ಪರಾವೃತ ಆರ್ಥಿಕ ವ್ಯವಸ್ಥೆ, ಸ್ಥಳೀಯ ಆರ್ಥಿಕ ವ್ಯವಸ್ಥೆ. ಪ್ಯಾರಾಸೈಟಿಸಮ್, ಸೆಂಟ್ರಲ್ ಪೆರಿಮೀಟರ್ ಅನಾಲಿಸಿಸ್, ವರ್ಲ್ಡ್ ಸಿಸ್ಟಮ್ ಅನಾಲಿಸಿಸ್, ದ ಎನ್ಕ್ಲೇವ್ ಎಕಾನಮಿ, ಲೋಕಲ್ ಎಕಾನಮಿ. ಸೆಷನ್ ನಂಬರ್ 49, ಮಾಡರ್ನಿಸಮ್, ಮೀನಿಂಗ್, ಫೀಚರ್ಸ್ ಆ್ಯಂಡ್ ಮೆರಿಟ್ಸ್. ಆಧುನಿಕತಾವಾದ. ಆಧುನಿಕತಾವಾದವು ರಾಜ್ಯಶಾಸ್ತ್ರದ ಅಧ್ಯಯನದ ಒಂದು ಮನೋಭಾವನೆಯಾಗಿದೆ. ಅಸ್ತಿತ್ವದಲ್ಲಿರುವ ಪರಿಸ್ಥಿತಿ ಮತ್ತು ಸಂಶೋಧನೆಗಳನ್ನು ಹೊಂದಿಸಿಕೊಂಡು ಅಳವಡಿಸಿಕೊಳ್ಳುವುದೇ ಆಧುನಿಕತಾವಾದ. ಹಳೆಯದನ್ನು ನಾಶಗೊಳಿಸಿ ಹೊಸ ಸಂಪ್ರದಾಯವನ್ನು ವರ್ತಮಾನ ಕಾಲಕ್ಕೆ ತಿರುಗಿಸೋದೇ ಆಧುನಿಕತಾವಾದ. ಹಂಟಿಂಗ್ಟನ್ ಪ್ರಕಾರ ಔದ್ಯೋಗೀಕರಣ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ಶಿಕ್ಷಣ, ಮಾಧ್ಯಮಗಳಲ್ಲಿ ಭಾಗವಹಿಸುವಿಕೆ ಮುಂತಾದವುಗಳು ಆಧುನಿಕತಾವಾದದ ಪ್ರಮುಖ ಅಂಶಗಳು. Modernism is an attitude of political science. Modernism is to adapt existing conditions and research. According to Huntington, industrialization, secularism, democratic education and participation in the media are key elements of modernism. Last session number 50, postmodernism. ಆಧುನಿಕೋತ್ತರವಾದ. ಇದರ ಅರ್ಥ: Jean-Francois Lyotard, postmodernism has two dimensions. First, postmodernism originates from modernism. Secondarily, postmodernism is the beginning and eternal condition of modernism. Jean-Francois Lyotard ಪ್ರಕಾರ ಆಧುನಿಕೋತ್ತರವಾದವು ಎರಡು ಅಭಿಪ್ರಾಯಗಳನ್ನು ಹೊಂದಿದ್ದು, ಮೊದಲನೇದಾಗಿ ಆಧುನಿಕತಾವಾದವು ಹುಟ್ಟಿಕೊಂಡಿದ್ದು ಆಧುನಿಕತಾವಾದದಿಂದ, ಆಧುನಿಕೋತ್ತರವಾದವು ಹುಟ್ಟಿಕೊಂಡಿದ್ದು ಆಧುನಿಕತಾವಾದದಿಂದ. ಎರಡನೇದಾಗಿ ಆಧುನಿಕೋತ್ತರವಾದವು ಆಧುನಿಕತಾವಾದದ ಕೊನೆ ಆಗಿರದೆ ಅದರ ಪ್ರಾರಂಭವಾಗಿರುತ್ತದೆ ಮತ್ತು ನಿರಂತರ ಪರಿಸ್ಥಿತಿಯಾಗಿದೆ. ಆಧುನಿಕೋತ್ತರವಾದವು ಮಾನವನ ವಿಧಾನದ ಬಗ್ಗೆ ವಿವರಿಸುತ್ತದೆ ಮತ್ತು ಅದರಿಂದ ಶಿಕ್ಷಣ ಹಾಗೂ ಸಂಪರ್ಕವನ್ನು ಹೆಚ್ಚಿಸುತ್ತದೆ. ಆಧುನಿಕೋತ್ತರವಾದವು ವ್ಯಕ್ತಿಯ ನಂಬಿಕೆ ಮತ್ತು ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತದೆ. ಆರ್ಥಿಕವಾಗಿ ಮಾರುಕಟ್ಟೆ, ಕೃಷಿ, ವಾಣಿಜ್ಯ ಮತ್ತು ಉದ್ದಿಮೆಗಳ ಕ್ಷೇತ್ರಗಳಲ್ಲಿ ಮಾನವನು ಅಗಾಧ ಸಾಧನೆಯನ್ನು ಮಾಡಿದ್ದು ಆಧುನಿಕೋತ್ತರವಾದವು ಬದಲಾವಣೆಯ ಒಂದು ಅದ್ಭುತ ಶಕ್ತಿಯಾಗಿ ಪರಿಣಮಿಸಿದೆ. Postmodernism features. Postmodernism describes the human approach and it enhances education and connectivity. Changes in human life, changes in health and professions are the functions of everyday life. Postmodernism enhances a person's beliefs and responsibilities. Lastly, it has made tremendous strides in the fields of marketing, agriculture, commerce and industry, and the modernization has become a tremendous force of change. So, these are the topics which we have discussed briefly in a revision. Thank you all.